ಇಂಗ್ಲಿಷ್ ವಾಕ್ಯಗಳಲ್ಲಿ ಕ್ವಿಕ್ಲಿ, ಫಾಸ್ಟ್, ಇಮಿಡಿಯೇಟ್ಲಿ, ರೈಟ್ ನೌ, ಸೂನ್, ಅರ್ಲಿ, ಸಡನ್ಲಿ ಹೇಗೆ ಬಳಸಬೇಕು? ಇಂಗ್ಲಿಷ್ ವಾಕ್ಯಗಳಲ್ಲಿ ಕ್ವಿಕ್ಲಿ, ಫಾಸ್ಟ್, ಇಮಿಡಿಯೇಟ್ಲಿ, ರೈಟ್ ನೌ, ಸೂನ್, ಅರ್ಲಿ, ಸಡನ್ಲಿ ಹೇಗೆ ಬಳಸಬೇಕು? ಇವುಗಳ ಅರ್ಥ ಸ್ವಲ್ಪ ಸೇಮೇ ಇರ್ತದೆ. ಎಲ್ಲಿ ಯಾವುದನ್ನು ಹೇಗೆ ಬಳಸುವುದಂತ ಕಲಿಸ್ತೇನೆ ನೋಡಿ. ಕ್ವಿಕ್ಲಿ ಎನ್ನುವ ಪದದ ಅರ್ಥ ಬೇಗನೆ, ಶೀಘ್ರವಾಗಿ ಅಥವಾ ತುರ್ತಾಗಿ ಎಂದು. ಕ್ವಿಕ್ಲಿ ಎನ್ನುವ ಪದದ ಅರ್ಥ ಬೇಗನೆ, ಶೀಘ್ರವಾಗಿ ಅಥವಾ ತುರ್ತಾಗಿ. ಯಾವುದೇ ಒಂದು ಕೆಲಸವನ್ನು ಅತಿ ಕಡಿಮೆ ಸಮಯದಲ್ಲಿ ಅಥವಾ ವೇಗವಾಗಿ ಮಾಡುವ ಸಂದರ್ಭದಲ್ಲಿ ಈ ಪದವನ್ನು ಬಳಸಲಾಗುತ್ತದೆ. ಅಂದರೆ ಕ್ವಿಕ್ಲಿ ಬಳಸಲಾಗುತ್ತದೆ. ಉದಾಹರಣೆಗೆ, ಪ್ಲೀಸ್ ಫಿನಿಶ್ ಯುವರ್ ಹೋಮ್ವರ್ಕ್ ಕ್ವಿಕ್ಲಿ, ವಿ ಹ್ಯಾವ್ ಟು ಗೋ ಔಟ್. ದಯವಿಟ್ಟು ನಿನ್ನ ಮನೆ ಕೆಲಸವನ್ನು ಬೇಗನೆ ಮುಗಿಸು, ನಾವು ಹೊರಗೆ ಹೋಗಬೇಕು. ವಾಕ್ ಕ್ವಿಕ್ಲಿ ಆರ್ ವಿ ವಿಲ್ ಮಿಸ್ ದ ಟ್ರೈನ್. ವೇಗವಾಗಿ ನಡೆ, ಇಲ್ಲದಿದ್ದರೆ ನಾವು ರೈಲನ್ನು ತಪ್ಪಿಸಿಕೊಳ್ಳುತ್ತೇವೆ. ಮೂರನೇ ಉದಾಹರಣೆ, ಹಿ ರಿಪ್ಲೈ ಟು ಮೈ ಮೆಸೇಜ್ ವೆರಿ ಕ್ವಿಕ್ಲಿ. ಅವನು ನನ್ನ ಸಂದೇಶಕ್ಕೆ ತುಂಬ ಶೀಘ್ರವಾಗಿ ಪ್ರತ್ಯುತ್ತರ ನೀಡಿದನು. ಎರಡನೇ ಶಬ್ದ ಫಾಸ್ಟ್ ಎನ್ನುವ ಪದದ ಅರ್ಥ ವೇಗವಾಗಿ ಅಥವಾ ಜೋರಾಗಿ ಎಂದು. ಫಾಸ್ಟ್ ಎನ್ನುವ ಪದದ ಅರ್ಥ ವೇಗವಾಗಿ ಅಥವಾ ಜೋರಾಗಿ. ಯಾವುದೇ ಒಂದು ವಸ್ತು, ವಾಹನ ಅಥವಾ ವ್ಯಕ್ತಿ ಅತಿ ಹೆಚ್ಚು ವೇಗದಲ್ಲಿ ಚಲಿಸುವಾಗ ಅಥವಾ ಕೆಲಸ ಮಾಡುವಾಗ ಈ ಪದವನ್ನು ಬಳಸಲಾಗುತ್ತದೆ. ಉದಾಹರಣೆಗೆ, ಹಿ ಡ್ರೈವ್ಸ್ ಹಿಸ್ ಕಾರ್ ವೆರಿ ಫಾಸ್ಟ್. ಅವನು ತನ್ನ ಕಾರನ್ನು ತುಂಬ ವೇಗವಾಗಿ ಚಲಾಯಿಸುತ್ತಾನೆ. ಶಿ ಕ್ಯಾನ್ ರನ್ ಫಾಸ್ಟ್ ಆ್ಯಂಡ್ ವಿನ್ ದ ರೇಸ್. ಅವಳು ಜೋರಾಗಿ ಓಡಿ ಪಂದ್ಯವನ್ನು ಗೆಲ್ಲಬಲ್ಲಳು. ಚೀತಾ ಇಸ್ ದ ಫಾಸ್ಟೆಸ್ಟ್ ಎನಿಮಲ್ ಆನ್ ಲ್ಯಾಂಡ್. ಚಿರತೆಯು ಭೂಮಿಯ ಮೇಲೆ ಅತ್ಯಂತ ವೇಗವಾಗಿ ಓಡುವ ಪ್ರಾಣಿಯಾಗಿದೆ. ಮುಂದಿನ ಅರ್ಥ ಇಮಿಡಿಯೇಟ್ಲಿ ಎನ್ನುವ ಪದದ ಅರ್ಥ ತಕ್ಷಣವೇ, ಕೂಡಲೇ ಅಥವಾ ಈಗಲೇ ಎಂದರ್ಥ. ಇಮಿಡಿಯೇಟ್ಲಿ ಅಂದರೆ ತಕ್ಷಣವೇ, ಕೂಡಲೇ ಅಥವಾ ಈಗಲೇ. ಯಾವುದೇ ಒಂದು ಕೆಲಸವನ್ನು ಸ್ವಲ್ಪವೂ ತಡ ಮಾಡದೆ ಅದೇ ಕ್ಷಣದಲ್ಲಿ ಮಾಡಬೇಕಾದ ಸಂದರ್ಭದಲ್ಲಿ ಈ ಪದವನ್ನು ಬಳಸಲಾಗುತ್ತದೆ. ಉದಾಹರಣೆಗೆ, ಕಾಲ್ ದ ಆ್ಯಂಬುಲೆನ್ಸ್ ಇಮಿಡಿಯೇಟ್ಲಿ, ಇಟ್ ಈಸ್ ಆ್ಯನ್ ಎಮರ್ಜೆನ್ಸಿ. ಆ್ಯಂಬುಲೆನ್ಸ್ಗೆ ತಕ್ಷಣವೇ ಕರೆ ಮಾಡಿ, ಇದು ತುರ್ತು ಪರಿಸ್ಥಿತಿ. ಪ್ಲೀಸ್ ರಿಪ್ಲೈ ಟು ದಿಸ್ ಇಮೇಲ್ ಇಮಿಡಿಯೇಟ್ಲಿ. ದಯವಿಟ್ಟು ಈ ಇಮೇಲ್ಗೆ ಕೂಡಲೇ ಪ್ರತ್ಯುತ್ತರ ನೀಡಿ. ಸ್ಟಾಪ್ ಟಾಕಿಂಗ್ ಆ್ಯಂಡ್ ಲೀವ್ ದ ರೂಮ್ ಇಮಿಡಿಯೇಟ್ಲಿ. ಮಾತನಾಡುವುದನ್ನು ನಿಲ್ಲಿಸಿ ಮತ್ತು ಈಗಲೇ ಕೋಣೆಯಿಂದ ಹೊರಡಿ. ಮುಂದಿನ ಪದ ಸಡನ್ಲಿ ಎನ್ನುವ ಪದದ ಅರ್ಥ ಹಠಾತ್ತನೆ, ಅಕಸ್ಮಾತ್ತಾಗಿ ಎಂದರ್ಥ. ಸಡನ್ಲಿ ಎಂದರೆ ಹಠಾತ್ತನೆ, ಅಕಸ್ಮಾತ್ತಾಗಿ. ನಾವು ಊಹಿಸದ ಯಾವುದೇ ಒಂದು ಘಟನೆ, ಯಾವುದೇ ಮುನ್ಸೂಚನೆ ಇಲ್ಲದೆ ಅತೀ ವೇಗವಾಗಿ ಸಂಭವಿಸುವ ಸಂದರ್ಭದಲ್ಲಿ ಈ ಪದವನ್ನು ಬಳಸಲಾಗುತ್ತದೆ. ಉದಾಹರಣೆಗೆ, ಇಟ್ ವಾಸ್ ಅ ಸನ್ನಿ ಡೇ ಬಟ್ ಸಡನ್ಲಿ ಇಟ್ ಸ್ಟಾರ್ಟೆಡ್ ರೈನಿಂಗ್. ಅದು ಬಿಸಿಲಿದ್ದ ದಿನವಾಗಿತ್ತು, ಆದರೆ ಹಠಾತ್ತನೆ ಮಳೆ ಬರಲು ಪ್ರಾರಂಭಿಸಿತು. ದ ಲೈಟ್ಸ್ ವೆಂಟ್ ಔಟ್ ಸಡನ್ಲಿ ಡ್ಯೂರಿಂಗ್ ದ ಮೂವಿ. ಸಿನಿಮಾ ನಡೆಯುತ್ತಿರುವಾಗಲೇ ದಿಢೀರ್ನೆ ದೀಪಗಳು ಹೋದವು, ಕರೆಂಟ್ ಹೋಯಿತು. ಅ ಡಾಗ್ ರ್ಯಾನ್ ಇನ್ ಫ್ರಂಟ್ ಆಫ್ ದ ಕಾರ್ ಸೊ ಹೀ ಸ್ಟಾಪ್ಡ್ ಸಡನ್ಲಿ. ಕಾರಿನ ಮುಂದೆ ನಾಯಿ ಓಡಿ ಬಂದದ್ದರಿಂದ ಅವನು ಅಕಸ್ಮಾತ್ತಾಗಿ ಬ್ರೇಕ್ ಹಾಕಿ ನಿಲ್ಲಿಸಿದನು. ಮುಂದಿನ ಪದ ರೈಟ್ ನೌ.
ರೈಟ್ ನೌ ಎನ್ನುವ ಪದಗುಚ್ಛದ ಅರ್ಥ ಈಗಲೇ, ಇದೇ ಕ್ಷಣದಲ್ಲಿ ಅಥವಾ ಪ್ರಸ್ತುತ ಎಂದರ್ಥ. ರೈಟ್ ನೌ ಈಗಲೇ, ಇದೇ ಕ್ಷಣದಲ್ಲಿ, ಪ್ರಸ್ತುತ. ನಾವು ಮಾತನಾಡುತ್ತಿರುವ ಇದೇ ನಿಮಿಷದಲ್ಲಿ ಅಥವಾ ಸದ್ಯದ ಪರಿಸ್ಥಿತಿಯಲ್ಲಿ ನಡೆಯುತ್ತಿರುವ ಕ್ರಿಯೆಯನ್ನು ತಿಳಿಸಲು ಇದನ್ನು ಬಳಸಲಾಗುತ್ತದೆ. ಉದಾಹರಣೆಗೆ, ಐ ನೀಡ್ ಯುವರ್ ಹೆಲ್ಪ್ ರೈಟ್ ನೌ, ಪ್ಲೀಸ್ ಕಮ್ ಹಿಯರ್. ನನಗೆ ಈಗಲೇ ನಿನ್ನ ಸಹಾಯ ಬೇಕು, ದಯವಿಟ್ಟು ಇಲ್ಲಿಗೆ ಬಾ. ಹೀ ಈಸ್ ಸ್ಲೀಪಿಂಗ್ ರೈಟ್ ನೌ, ಸೊ ಪ್ಲೀಸ್ ಡೂ ನಾಟ್ ಡಿಸ್ಟರ್ಬ್ ಹಿಮ್. ಅವನು ಪ್ರಸ್ತುತ ಮಲಗಿದ್ದಾನೆ, ಹಾಗಾಗಿ ದಯವಿಟ್ಟು ಅವನಿಗೆ ತೊಂದರೆ ಕೊಡಬೇಡ. ವಿ ಮಸ್ಟ್ ಲೀವ್ ರೈಟ್ ನೌ ಆರ್ ವಿ ವಿಲ್ ಬಿ ಲೇಟ್. ನಾವು ಇದೇ ಕ್ಷಣದಲ್ಲಿ ಹೊರಡಬೇಕು, ಇಲ್ಲದಿದ್ದರೆ ತಡವಾಗುತ್ತದೆ. ಮುಂದಿನ ಶಬ್ದ ಅರ್ಲಿ. ಅರ್ಲಿ ಎನ್ನುವ ಪದದ ಅರ್ಥ ಬೇಗ, ಮುಂಚಿತವಾಗಿ ಅಥವಾ ನಿಗದಿತ ಸಮಯಕ್ಕಿಂತ ಮೊದಲು ಎಂದರ್ಥ. ಅರ್ಲಿ ಅಂದರೆ ಮುಂಚಿತವಾಗಿ, ಬೇಗ, ನಿಗದಿತ ಸಮಯಕ್ಕಿಂತ ಮೊದಲು. ಯಾವುದೇ ಒಂದು ಕೆಲಸ ನಿಗದಿತ ಸಮಯಕ್ಕಿಂತ ಮುಂಚೆ ನಡೆದಾಗ ಅಥವಾ ದಿನದ ಸಮಯದ ಆರಂಭದ ಭಾಗವನ್ನು ಸೂಚಿಸುವಾಗ ಈ ಪದವನ್ನು ಬಳಸಲಾಗುತ್ತದೆ. ಉದಾಹರಣೆಗೆ, ಐ ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಎವ್ರಿ ಡೇ. ನಾನು ಪ್ರತಿದಿನ ಬೆಳಿಗ್ಗೆ ಬೇಗ ಏಳುತ್ತೇನೆ. ದ ಟ್ರೈನ್ ಅರೈವ್ಡ್ 10 minutes ಅರ್ಲಿ ಟುಡೇ. ರೈಲು ಇಂದು 10 ನಿಮಿಷ ಮುಂಚಿತವಾಗಿ ಬಂದಿತು. ಹ್ಯೂಮನ್ ಬೀಯಿಂಗ್ಸ್ ಲಿವ್ಡ್ ಇನ್ ಕೇವ್ಸ್ ಡ್ಯೂರಿಂಗ್ ದಿ ಅರ್ಲಿ ಸ್ಟೇಜ್ ಆಫ್ ಹಿಸ್ಟ್ರಿ. ಇತಿಹಾಸದ ಆರಂಭಿಕ ಹಂತದಲ್ಲಿ ಮನುಷ್ಯರು ಗುಹೆಗಳಲ್ಲಿ ವಾಸಿಸುತ್ತಿದ್ದರು. ಮುಂದಿನ ಶಬ್ದ ಸೂನ್. ಸೂನ್ ಅಂದರೆ ಬೇಗನೆ, ಶೀಘ್ರದಲ್ಲೇ, ಸ್ವಲ್ಪ ಸಮಯದಲ್ಲೇ. ಪ್ರಸ್ತುತ ಸಮಯದಿಂದ ಅತಿ ಕಡಿಮೆ ಅವಧಿಯಲ್ಲಿ ಅಥವಾ ಭವಿಷ್ಯದ ಆರಂಭಿಕ ಕ್ಷಣಗಳಲ್ಲಿ ಒಂದು ಕೆಲಸ ನಡೆಯಲಿದೆ ಎಂದು ತಿಳಿಸಲು ಈ ಪದವನ್ನು ಬಳಸಲಾಗುತ್ತದೆ. ಉದಾಹರಣೆಗೆ, ದ ಟ್ರೈನ್ ವಿಲ್ ಅರೈವ್ ಸೂನ್, ಪ್ಲೀಸ್ ಬಿ ರೆಡಿ. ರೈಲು ಶೀಘ್ರದಲ್ಲೇ ಬರಲಿದೆ, ದಯವಿಟ್ಟು ಸಿದ್ಧರಾಗಿರಿ. ಐ ಹೋಪ್ ಯು ಗೆಟ್ ವೆಲ್ ಸೂನ್. ನೀನು ಬೇಗನೆ ಗುಣಮುಖನಾಗು ಎಂದು ನಾನು ಭಾವಿಸುತ್ತೇನೆ. ವಿ ವಿಲ್ ಸ್ಟಾರ್ಟ್ ದ ಮೀಟಿಂಗ್ ಸೂನ್. ನಾವು ಸ್ವಲ್ಪ ಸಮಯದಲ್ಲೇ ಸಭೆಯನ್ನು ಪ್ರಾರಂಭಿಸುತ್ತೇವೆ. ನಾವು ಈ ಮೇಲೆ ಕಲಿತ ಪದಗಳಿಗೆ ಕಾಲಾವಧಿಯ ಪದಗಳು ಅಂತ ಹೇಳ್ತಾರೆ. ಇವುಗಳ ಹೋಲಿಕೆಯನ್ನು ನೋಡೋಣ. ಈಗ ಪ್ರತಿ ಶಬ್ದದ ಒಂದೊಂದು ವಾಕ್ಯದಲ್ಲಿ ಅರ್ಥವನ್ನು ನೋಡೋಣ. ಇದನ್ನು ನಾನು ನಿಮಗೆ ಒಂದೇ ಶಬ್ದದಲ್ಲಿ ಹೇಗೆ ಅರ್ಥ ಮಾಡಿಕೊಳ್ಳುವುದು ಅಂತ ತಿಳಿಸುವ ಕಾರಣ ಕಲಿಸ್ತಾ ಇದ್ದೇನೆ. ಕ್ವಿಕ್ಲಿ ಅಂದರೆ ಅತಿ ಕಡಿಮೆ ಸಮಯದಲ್ಲಿ ಒಂದು ಕೆಲಸವನ್ನು ಮುಗಿಸುವುದನ್ನು ಸೂಚಿಸುತ್ತದೆ. ಫಾಸ್ಟ್ ಅಂದರೆ ಚಲನೆ ಅಥವಾ ಓಟದ ಹೆಚ್ಚಿನ ವೇಗವನ್ನು ಸೂಚಿಸುತ್ತದೆ. ಇಮಿಡಿಯೇಟ್ಲಿ ಅಂದರೆ ಸ್ವಲ್ಪವೂ ತಡ ಮಾಡದೆ ಅದೇ ಕ್ಷಣದಲ್ಲಿ ಒಂದು ಕೆಲಸವನ್ನು ಮಾಡುವುದು. ಸಡನ್ಲಿ ಅಂದರೆ ಹಠಾತ್ತನೆ, ಅಕಸ್ಮಾತ್ತಾಗಿ ಮಾಡುವುದು ಅಥವಾ ಆಗುವುದು. ರೈಟ್ ನೌ ಸದ್ಯಕ್ಕೆ ಅಥವಾ ಇದೇ ಕ್ಷಣದಲ್ಲಿ ಮಾಡುವುದು. ಅರ್ಲಿ ಬೇಗ, ಮುಂಚಿತವಾಗಿ ಮಾಡುವುದು. ಸೂನ್ ಈಗಿನಿಂದ ಮುಂದಿನ ಕಡಿಮೆ ಅವಧಿಯಲ್ಲಿ ಕೆಲಸ ನಡೆಯಲಿದೆ ಎಂದು ಹೇಳಲು. ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಯಾರಿಗಾದರೂ ನನ್ನ ಕಂಪ್ಲೀಟ್ 3 ತಿಂಗಳ ಸ್ಪೋಕನ್ ಇಂಗ್ಲೀಷ್ 3 ತಿಂಗಳಲ್ಲಿ ನಿಮಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಕಲೀಲಿಕ್ಕಿದ್ರೆ ನನ್ನ ಈ ಕೋರ್ಸಿಗೆ ಆರಂಭಿಕರಿಗಾಗಿ ಬೇಸಿಕ್ ಇಂಗ್ಲೀಷ್ ತರಗತಿಗಳು ನನ್ನ ಜೊತೆ ಕಲಿಯಿರಿ. ಇದನ್ನು ನಾನು ನನ್ನ 32 ವರ್ಷಗಳ ಅನುಭವದಿಂದ ತಯಾರಿಸಿದ್ದೇನೆ. ಇದು ಬೇಸಿಕ್ ಅಂದರೆ ಏನು ಇಂಗ್ಲೀಷ್ ಬರದವರಿಂದ ಹಿಡಿದು ಗೊತ್ತಿದ್ದವರು ಸಹ ಸೇರ್ಬೋದು. ಎಲ್ರಿಗೂ ಕಲಿಸ್ತೇನೆ, ಎಲ್ರಿಗೂ ಅರ್ಥವಾಗ್ತದೆ. ಯಾಕಂದರೆ ನಾನಿದನ್ನು ಅದೇ ರೀತಿಯಲ್ಲಿ ತಯಾರಿಸಿದ್ದೇನೆ.